ಮಾಡುವಂತ ಸಂದರ್ಭದಲ್ಲಿ ಬೇರೆ ಯಾವುದೇ ಮಾಹಿತಿಯನ್ನು ಕೇಳಂಗಿಲ್ಲ, ಯಾವುದೇ ಸರ್ವೆಯನ್ನು ಮಾಡುವಂಗಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಗ್ಯಾರಂಟಿಯನ್ನು ಕೊಡೋದ್ರಲ್ಲಿ ವಿಫಲ ಆಗ್ತಾ ಇದೆ. ಇವರು ಫೈನಾನ್ಷಿಯಲಿ ಪೂರ್ತಿ ಬರ್ಬಾದ್ ಆಗ್ತಾ ಇದ್ದಾರೆ, ಹಾಳಾಗ್ತಿದ್ದಾರೆ. ಅದರ ಸಲುವಾಗಿ SIR ನ ಜೊತೆಗೇನೆ ನಿಮ್ಮ ಜಾತಿ ಯಾವುದು, ಫೋಟೋ ಕೊಡಿ, ನಿಮ್ಮ ಆಧಾರ್ ಕೊಡಿ, ಇದನ್ನು ಕೂಡ ಗ್ಯಾರಂಟಿಗೆ ಯಾವುದು ಬೇಕು ಮಾಹಿತಿ ಅದನ್ನು ಕೇಳುವಂತದ್ದು ಮಾಡ್ತಿದ್ದಾರೆ. ಇದರಿಂದ ರಾಜ್ಯದ ಜನ ಗೊಂದಲಕ್ಕೀಡಾಗಿದ್ದಾರೆ. ನಿಮ್ಮ ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಏನೋ ಫೇಲ್ಯೂರ್ ಆಗಿದೆ, ಅದನ್ನ ತೋರಿಸ್ಕೊಳ್ಳಕ್ಕೆ, ಅದನ್ನು ಮುಚ್ಚಾಕೊಳ್ಳಕ್ಕೆ ಮತ್ತೆ ಇಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ. ಅದಕ್ಕೆ SIR ನ ಜೊತೆ ಗ್ಯಾರಂಟಿಗೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಯನ್ನ ಕೇಳಬಾರ್ದು, ಇದು ನಮ್ಮ ಆಗ್ರಹ ಇದೆ. ಇದು ಕರ್ನಾಟಕ SIR ನಡೀತಾ ಇರುವಂತಹ ಸಂದರ್ಭದಲ್ಲೇ ಪ್ಯಾರಲಲ್ ಆಗಿ GBA ಮತದಾರರ ಪಟ್ಟಿಯನ್ನ ಯಾಕೆ ಮಾಡ್ತಿದ್ದೀರಿ ಇದರ ಬಗ್ಗೆ. ಇನ್ನೊಂದು ಚುನಾವಣೆ ಇಲ್ಲಿ SIR ಶುರುವಾದ ಮೇಲೆ ಹೇಗೆ ಅಕ್ರಮ ಇದ್ದಾರೆ, ನಿಮ್ಮ ಆದ್ಯತೆ ಕರ್ನಾಟಕ ರಾಜ್ಯದ ಎಲ್ಲ ಮತದಾರರು ಅಲ್ಲ, ನಿಮ್ಮ ಆದ್ಯತೆ ಇರುವಂತದ್ದು ಕರ್ನಾಟಕ ರಾಜ್ಯದ ಕೇವಲ ಅಲ್ಪಸಂಖ್ಯಾತರು ಯಾರು ಮಸೀದಿಯಲ್ಲಿ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ ಅವರು ಮಾತ್ರ. ಇದು ಇದನ್ನ ನಮ್ಗೆ ತೋರಿಸ್ತಾ ಇದೆ. ಎಲ್ಲ ಕಡೆಗಳಿಂದ ಇವತ್ತು ಆರೋಪಗಳು ಬರ್ತಾ ಇದ್ದಾವೆ. ಮುಖ್ಯಮಂತ್ರಿಗಳು ಏನ್ ಮಾಡಕ್ ಹೊರಟಿದ್ದೀರಿ? ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನೀವು ಗೆಲ್ಬೇಕನ್ನುವಂತ ಕಾರಣಕ್ಕಾಗಿ ಅಕ್ರಮವಾಗಿ ಇದನ್ನು ಸೇರ್ಸಕ್ ಹೊರಟಿದ್ದೀರಿ. GBA ಚುನಾವಣೆ ಇದರ ಆಧಾರದಲ್ಲಿ ನೀವು ಮಾಡ್ತೀರಿ. ಅಕ್ರಮ ಮತದಾರ ಪಟ್ಟಿಯನ್ನ GBA ಮೊನ್ನೆ ನೀವು ಸರ್ವೆ ಮಾಡಿದ್ರಲ್ಲ, ಮತದಾರ ಪಟ್ಟಿ ಹೊಸದಾಗಿ ಮಾಡಿದ್ರೆ ಅದರಲ್ಲಿ ಮಾಡಿದ್ರಿ, ನಾವು ವಿರೋಧ ಮಾಡಿದ್ವಿ, ಆದ್ರೂ ನೀವು ಸಲ್ಲಿಕೆ ಮಾಡಿದ್ರಿ. ಎರಡನೇದು ನನ್ನ ಆಗ್ರಹ ಇರುವಂತದ್ದು, ಯಾವ SIR ನಡೀತಿದೆ ಈ SIR ನ ಹೊಸ SIR ಮತ್ತೆ ರಿವ್ಯೂ ಆಗ್ಬೇಕು. ಚುನಾವಣಾ ಆಯೋಗ ಇದನ್ನು ಗಮನಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಅಕ್ರಮ ನಡೀತಾ ಇದೆ, ಅದನ್ನು ತಡೆಯುವುದಕ್ಕಾಗಿ ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲಿ ನೀವು ಯಾವ ಕ್ರಮವನ್ನು ಕೈಗೊಂಡಿದೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಕೇಂದ್ರ ಚುನಾವಣಾ ಆಯೋಗಕ್ಕೆ ನನ್ನ ಪ್ರಣಾಮಗಳು ಮತ್ತು ಅಭಿನಂದನೆಗಳು. ಅತ್ಯಂತ ಶುದ್ಧವಾದಂತಹ ಒಂದು ಮತದಾರ ಪಟ್ಟಿಯನ್ನ ನೀವು ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ರಿ, ನೀವು ಬಿಹಾರದಲ್ಲಿ ಮಾಡಿದ್ರಿ, ರಾಜ್ಯದ ಬೇರೆ ಬೇರೆ ಕಡೆ, ಅದು ಕೇರಳ ಇರಬಹುದು, ಬೇರೆ ಬೇರೆ ಕಡೆ ಮಾಡಿದ್ರಿ. ಆದ್ರೂ ನೀವು ಕೇರಳದಲ್ಲಿ ಗೆದ್ದಿದ್ದೀರಿ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಮೂಗಿನ ನೇರದಡಿಯಲ್ಲಿ ಅವರ ಆದೇಶದಂತೆ ಅಕ್ರಮ ಮತದಾರರನ್ನ ಸೇರಿಸುವಂತದ್ದು SIR ಮೂಲಕ ನಡೀತಾ ಇದೆ.